ಓಕೆ ಸರ್. ಪೇಪರ್ ಇದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ದಕ್ಕೆ ಒಂದು ಮೇನ್ ಉದ್ದೇಶ ಏನಂತಂದರೆ, ನಮ್ಮ ಆಸ್ಪತ್ರೆ ಇವಾಗ ಶುರುವಾಗಿ 3 ಮಂತ್ಸ್ ಆಯಿತು. ಇದರಲ್ಲಿ ಒಂದು ಅಪರೂಪವಾದಂಥ ಒಂದು ತುಂಬ ಡಿಫಿಕಲ್ಟ್ ಆದಂಥ ಕ್ಲಿಷ್ಟಕರ ಆದಂಥ ಒಂದು ಸರ್ಜರಿನ ನಾವು ಮಾಡಿದ್ದೀವಿ. ಮಾಡಿ ಆ ಪೇಷಂಟಿಗೆ ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡಿ ಮನೆಗೆ ಕಳಿಸಿದ್ವಿ. ಅದು ನಮ್ಮ ಇಲ್ಲಿ ಗುಲ್ಬರ್ಗದ ಎಲ್ಲ ಜನರಿಗೂ ಮತ್ತು ಸುತ್ತಮುತ್ತ ಎಲ್ಲ ಜನರಿಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು. ಮತ್ತು ಇಂಥ ದೊಡ್ಡ ದೊಡ್ಡ ಸರ್ಜರೀಸು ನಾವು ಈ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ರೀಜನಲ್ಲೂ ನಾವು ಇನ್ನೂ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಲಿಕ್ಕೆ ಸಲುವಾಗಿ ನಾವು ಈ ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿಸಿದ್ವಿ ನಮ್ಮ ಟೀಮ್ ಕಡೆಯಿಂದ. ಮೇನಾಗಿ ಏನಂದರೆ, ನಮ್ಮ ಹತ್ರ ಒಬ್ಬ ಹುಡುಗ ಏನಂತಂದರೆ ಅವರಿಗೆ ಕಾಲಿಗೆ ನೋವಾಗ್ತಾಯಿದೆ ಅಂತ ಬಂದು ನಮಗೆ ಭೇಟಿ ಮಾಡಿದರು. ಅದು ನಾವು ಸ್ಕ್ಯಾನು ಮತ್ತು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು. ಬೋನ್ ಟ್ಯೂಮರಿಗೆ ನಮ್ಮ ಹತ್ರ 2 ಥರ ಟ್ರೀಟ್ಮೆಂಟ್ ಇರ್ತದೆ. ಒಂದು ಏನಂತಂದರೆ, ಅದು ಎಷ್ಟಾಗಿರುತ್ತೋ ಅದು ಟ್ಯೂಮರ್ ಆಗಿರೋ ಪಾರ್ಟನ್ನು ತೆಗೆದುಬಿಟ್ಟು ಅಲ್ಲಿಗೆ ಬೇರೆ ಏನಾದರೂ ಮೂಳೆ ಕೂರಿಸೋದು. ಅದು ಏನೇನು ಆಪ್ಷನ್ಸ್ ಇದೆ ಅದು ನಾವು ತಿಳಿಸಿದ್ವಿ ಅವರಿಗೆ. ಬಟ್ ಅವರು ಟ್ರೀಟ್ಮೆಂಟಿಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಥರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗಲ್ಲ, ನೀವು ದೊಡ್ಡ ಸಿಟಿಗೆ ಹೋಗಬೇಕು ಅಂತೆಲ್ಲ ಅವ್ರಿಗೆ ಕನ್ವೆ ಮಾಡಿದರು. ಸೊ ಅದಾಗಿ ಮತ್ತು ಅವರ ದುರದೃಷ್ಟವತಿಯಿಂದ ಏನಾಯಿತು ಅಂದರೆ, ಮಳೆ ಬಂದಿದ್ದ ಕಾರಣ ಕಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರ್ಯಾಕ್ಚರ್ ಆಯಿತು. ಅದು ಫ್ರ್ಯಾಕ್ಚರ್ ಆದಮೇಲೆ ಅದು ಬರೀ ಟ್ಯೂಮರನ್ನು ತೆಗಿಯುವಂಥದ್ದು ಏನು ನಮಗೆ ಆಪ್ಷನ್ ಇತ್ತು, ಆಪ್ಷನ್ ಇಳ್ದಂಗೆ ಆಯಿತು. ಇವಾಗ ಏನಾಯಿತು ಅಂದರೆ, ಫ್ರ್ಯಾಕ್ಚರ್ ಆಗಿಬಿಟ್ಟು ಆ ಏನು ಮೂಳೆ ಇತ್ತು, ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾದಂಥ ನೆಸಿಟಿ ಬಂತು. ಈ ಥರದ ಸರ್ಜರಿ ಇಲ್ಲಿ ಯಾರೂ ಮಾಡಲ್ಲ. ಇದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರೋವಂಥ ಮೆಟ್ರೋ ಸಿಟೀಸ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರ ಈ ಥರ ಆಪ್ರೇಷನ್ಸ್ ಮಾಡ್ತಾರೆ. ಸೊ ಅವರು ಮತ್ತೆ ನಮಗೆ ಬಂದು ಕೇಳಿದರು, ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಸೊ ಇಲ್ಲೇನಾದರೂ ನೀವು ಮಾಡ್ಕೊಳ್ಲಿಕ್ಕೆ ಆಗುತ್ತಾ ಅಂತ. ಸೊ ನಾವು ಈ ಕೇಸ್ನ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪ್ರೇಷನ್ ಮಾಡಿದ್ವಿ. ಮೇನ್ ಅದರಲ್ಲಿ ಏನಂತಂದರೆ, ಆ ಟ್ಯೂಮರ್ ತೆಗೆದ ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗತ್ತೆ. ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದನೇ ಬೇರೆ ಕಡೆಯಿಂದ ತೆಗೆದು ಕೂಡಿಸ್ಲಿಕ್ಕಾಗಲ್ಲ. ಮತ್ತು ಜಾಯಿಂಟಿಂದ ಮೂಳೆ ಏನಂತಂದರೆ ಅದು ನಾರ್ಮಲ್ ಮೂಳೆ ಥರ ಇರಲ್ಲ. ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ ಮೂಳೆ ಕಸಿಯನ್ನು ತರಿಸಿದ್ವಿ ನಾವು. ಅದಕ್ಕೆ ಅಲೋಗ್ರಾಫ್ಟ್ ಅಂತ ಕರಿತೀವಿ. ಆ ಮೂಳೆ ಕಸಿಯನ್ನು ತರಿಸಿ ಆ ಟ್ಯೂಮರನ್ನು, ಬೋನ್ ಟ್ಯೂಮರ್ನ ಮೂಳೆ ಗಡ್ಡೆನ ತೆಗೆದುಬಿಟ್ಟು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟಿಂದ ಕೂರಿಸಿ ಸಕ್ಸಸ್ಫುಲ್ಲಾಗಿ ಅದು ಆಪ್ರೇಷನ್ ಮಾಡಿದ್ದೀವಿ. ಇವತ್ತಿಗೆ ಆ ಹುಡುಗ ಆ್ಯಕ್ಚುಲಿ ಎಲ್ಲ ನಿಧಾನಕ್ಕೆ ಗ್ರ್ಯಾಜುವಲಾಗಿ ಮೂಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ. ಸೊ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ. ಸೊ ಇದನ್ನು ತಿಳಿಸ್ಲಿಕ್ಕೆ ಅಂತಲೇ ಮೇಯ್ನಾಗಿ ಈ ಪ್ರೆಸ್ ಮೀಟ್ ಕರೆಸಿದ್ರು. ಕಸಿ ಅಂತಂದರೆ, ಇವಾಗ ನಾರ್ಮಲಾಗಿ ಏನಂತಂದರೆ, ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟ್ ಇರಲಿಲ್ಲ ಅಂತಂದರೆ ಬೇರೆಯವ್ರ ದೇಹದಿಂದ ನಾವು ತೆಗೆದು ಹಾಕೋದಕ್ಕೆ ಕಸಿ ಅಂತ ಕರಿತೀವಿ. ಮೂಳೆಯಲ್ಲಿ 2 ಥರ ಇರ್ತದೆ. ಒಂದು ಏನಂತಂದರೆ ಅಲೋಗ್ರಾಫ್ಟ್ ಅಂತಂದರೆ, ಇವಾಗ ಯಾವುದಾದ್ರೂ ಬ್ರೈನ್ ಡೆಡ್ ಅಂತ ಕರಿತೀವಲ್ಲ ನಾವು, ಬ್ರೈನ್ ಡೆಡ್ ಪೇಷಂಟ್ಸಿಂದ ಆ ಮೂಳೆನ ನಾವು ಹಾರ್ವೆಸ್ಟ್ ಮಾಡಿಟ್ಟು ಅವರು ಬೋನ್ ಬ್ಯಾಂಕಲ್ಲಿ ಅದನ್ನು ಸೇವ್ ಮಾಡಿ ಇಟ್ಟಿರ್ತಾರೆ. ಸೊ ಯಾರಿಗೆ ಈ ಥರದ ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟ್ ಅವರಿಗೆ ಅದನ್ನು ಕಳಿಸ್ತಾರೆ ನಮಗೆ. ಇಲ್ಲ ಅವ್ರು ಅದನ್ನು ಬೋನ್ ಹಾರ್ವೆಸ್ಟ್ ಮಾಡಬೇಕಾದ್ರೇ ಆ ಥರ ಚೆನ್ನಾಗಿರೋವಂಥ ಮೂಳೆನೇ ಅವ್ರು ಹಾರ್ವೆಸ್ಟ್ ಮಾಡಿ ಇಟ್ಟಿರ್ತಾರೆ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇರೋವಂಥ ಮೂಳೆನ ಅವ್ರು ಎತ್ತಿಡಲ್ಲ. ಎಲ್ಲ ಅದು ಸೈಜು ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಆಪ್ರೇಷನ್ ಮಾಡಬೇಕಾದ್ರೆ. ಸೊ ಬಟ್ ಅದೆಲ್ಲ ಪ್ರಾಪರಾಗಿ ಚೆನ್ನಾಗಿರೋ ಮೂಳೆನೇ ತೆಗೆದಿಟ್ಟಿರ್ತಾರೆ ಅವರು. ಯಾರು? ಮಂಜುನಾಥ್ 27 ವರ್ಷ. ಹಾಂ 29 29 ವರ್ಷ. ಹಾಂ 29 ವರ್ಷ ಯುವಕ. ಹಾಂ ಬೆಂಗಳೂರಲ್ಲಿದೆ, ಮಂಗಳೂರಲ್ಲಿದೆ, ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಮತ್ತಿಲ್ಲ. ಅದಕ್ಕೆ ಹೈದರಾಬಾದ್ನಲ್ಲಿ ಕೆಲವೊಂದು ಪ್ಲೇಸಸ್ಸಲ್ಲಿದೆ, ಬಟ್ ಅಲ್ಲಿ ಅವೈಲಬಿಲಿಟಿ ಇರಲಿಲ್ಲ. ಬ್ರೈನ್ ಡೆಡ್ ಆಗಿರೋ ಪೇಷಂಟಿಂದ ಮೂಳೆನ ಅವರು ತೆಗೆದುಬಿಟ್ಟು ಅವ್ರ ಹತ್ರ ಇರೋದು ಆ್ಯಕ್ಚುಲಿ ಡೀಪ್ ಫ್ರೀಸರ್ಸ್ನಲ್ಲಿ ಅದನ್ನು ಎತ್ತಿಟ್ಟಿರ್ತಾರೆ. ಸೊ ಅದು ನಮಗೆ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅದಕ್ಕೆ ನಾವು ಪೇ ಮಾಡಿ ಅದನ್ನು ತೊಗೋಬೇಕಾಗುತ್ತೆ. ಅಲ್ಲಿ ಇದು ಆಪ್ರೇಷನ್ನು ಇವಾಗ ಮೆಟ್ರೋ ಸಿಟೀಸ್ನಲ್ಲಿ ಇದಕ್ಕೆ ಮಿನಿಮಮ್ ಅಂತಂದ್ರೂ 6 ರಿಂದ 7 ಲಕ್ಷ ಖರ್ಚಾಗುತ್ತೆ. ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಹಾಸ್ಪಿಟಲ್ ಫೀಸ್ ಅಂತ ನಾವು ತೊಗೊಂಡಿದ್ದು 1 ಲಕ್ಷದಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಅಂದರೆ ನಾವು ಅದೇನು ಸಪ್ರೇಟ್ ಅಲೋಗ್ರಾಫ್ಟ್ ಅಂತ ಹಾಕಿದ್ದೀವಿ, ಅದು ಒಂದು ನೇಟಿವ್ ಆಗಿ ಅವನ ಹತ್ರ ಇರೋ ಮೂಳೆಯಲ್ಲಿ ಅದು ಚೆನ್ನಾಗಿ ಅಂಟ್ಕೊಂತು ಅಂದರೆ ಅವನಿಗೇನು ಸಮಸ್ಯೆ ಬರಲ್ಲ, ಆಗ್ಬೋದು. ಲೇಟ್ ಆಯಿತು ಅಂತಂದರೆ ಅವ್ನು ಲೈಫ್ ಲಾಂಗ್ ಅವನಿಗೆ ಏನೂ ತೊಂದರೆ ಬರ್ದಂಗೆ ಅದು ಉಳ್ಕೊಳುತ್ತೆ. ಹಾಂ ಇನ್ನೊಂದು ಕೇಸಿಂದ ಏನಂತಂದರೆ, ಅವರು ಮೈಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಅಂತ ಕರಿತೀವಿ. ಆ್ಯಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಕಂಡೀಷನ್ ಅಂತಂದರೆ ದೇಹದಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಆ ಜಾಯಿಂಟ್ಸು ಜಾಯಿಂಟ್ಸ್ ಅಂದರೆ ಮೂಮೆಂಟ್ ಇರಬೇಕು.
ಬಟ್ ಅವರಲ್ಲಿ ಏನಾಗುತ್ತೆ ಅಂದರೆ ಮೂಮೆಂಟ್ ಇರಲ್ಲ, ಎರಡೂ ಕಡೆನೂ ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಸೊ ಜಾಯಿಂಟ್ಸ್ ಇರೋ ಜಾಗದಲ್ಲಿ ಒಂದು ಸ್ಟ್ರೈಟ್ ಮೂಳೆ ಥರ ಆಗಿಬಿಡುತ್ತೆ, ಅದಕ್ಕೆ ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಕರಿತೀವಿ. ಈ ಕಂಡೀಷನಿಂದ ಅವರು ಭಾಳ ವರ್ಷದಿಂದ ಬಳಲ್ತಾ ಇದ್ರು. ಬಟ್ ಅವರು ಬೇರೆ ಕಡೆ ಎಲ್ಲೆಲ್ಲಿ ತೋರಿಸಿದ್ರು, ಅವ್ರು ಹುಮ್ನಾಬಾದ್ ವಾಸಿದ್ದಾರೆ. ಸೊ ಅವ್ರು ಎಲ್ಲೆಲ್ಲಿ ತೋರಿಸಿದ್ದಾರೆ ಅವ್ರಿಗೆ ಅದು ಡಯಾಗ್ನೋಸ್ ಆಗಿದ್ದಿಲ್ಲ. ಸೊ ಹುಮ್ನಾಬಾದಲ್ಲಿ ನಾವು ಸುಮ್ಮನೆ ಒಂದು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ ಇಟ್ಟಾಗ ಅವ್ರು ನಮ್ಮ ಹತ್ರ ಬಂದು ಭೇಟಿ ಮಾಡಿದರು. ಭೇಟಿ ಮಾಡಿದಾಗ ನಾನು ಅದು ಕಂಡೀಷನ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ಟಾಗ ಅವ್ರಿಗೆ ಇಲ್ಲಿವರೆಗೂ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ ಇದು ನನಗೆ ರಿಕವರಿ ಆಗೋದಿಲ್ಲ, ಸೊ ನಡಿಲಿಕ್ಕೂ ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ರು. ಸೊ ಅವ್ರಿಗೆ ನಾನು ಆಪ್ಷನ್ ಕೊಟ್ಟೆ, ಇವಾಗ ನಿಮ್ಮ ಹತ್ರ ಇದಕ್ಕೆ ನಾವು ಆಪ್ರೇಷನ್ ಮಾಡಿ ನಿಮಗೆ ಮತ್ತೆ ಮುಂಚೆ ಥರ ನಡೆಯೋ ಥರ ಆಪ್ಷನ್ ಇದೆ ಅಂತ ಹೇಳ್ಕೊಟ್ಟೆ ನಾನು. ಅದಾದಮೇಲೆ ಅವರು ಭರವಸೆ ಇಟ್ಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬಂದರು. ಸೊ ಅವರಿಗೆ ನಾವು ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಅದರಲ್ಲಿ ಮೇನ್ ಏನಂದರೆ ಫ್ಯೂಸ್ ಆಗಿದ್ದು ಜಾಯಿಂಟನ್ನು ತೆಗೆದುಬಿಟ್ಟು ಅದಕ್ಕೆ ಜೋಡಿ ಬದಲಾಯಿಸೋದಂತ ಹೇಳ್ತಾರಲ್ಲ, ಆ ಥರ ಜೋಡಿ ಬದಲಾಯಿಸ್ಬಿಟ್ಟು ಇವಾಗ ಅವರಿಗೆ ಅದು ಆಪ್ರೇಷನ್ ಮಾಡಿದ್ವಿ. ಒಂದು ಕಡೆ ಆಪ್ರೇಷನ್ ಆಗಿದೆ, ಇನ್ನೊಂದು ಕಡೆ ಆಪ್ರೇಷನ್ ಇವಾಗ 2 ವೀಕ್ಸಲ್ಲಿ ಮತ್ತೆ ಇಟ್ಕೊಂಡಿದ್ವಿ. ಅದು ಅವ್ರ ಕಾರಣಾಂತರದಿಂದ ಇವತ್ತು ಬರೋಕ್ಕಾಗಲಿಲ್ಲ, ನಾವು ಕನ್ವೆ ಮಾಡಿದ್ವಿ ಬಟ್ ಬರೋಕ್ಕಾಗಿದ್ದಿಲ್ಲ ಇವತ್ತು. ಬೆನ್ನೋವು ಇತ್ತು ಅವರಿಗೆ, ಬೆನ್ನೋವು ಮತ್ತು ಇದು ಸೊಂಟ ನೋವು ಅಂತ ಹೇಳ್ತಾರೆ, ಹಿಪ್ ಜಾಯಿಂಟ್ ಅಂತೀವಲ್ಲ ಅದು ನೋವಿತ್ತು. ಇವಾಗ ಬೆನ್ನೋವಿಂದಕ್ಕೆ ಅದಕ್ಕೆ ಏನು ಮಾಡ್ಲಿಕ್ಕೆ ಬರಲ್ಲ, ನರಗಿರ ಒತ್ತುತ್ತಿತ್ತಂದ್ರೆ ಅಷ್ಟೇ ಆಪ್ರೇಷನ್ ಮಾಡ್ಲಿಕ್ಕೆ ಬರುತ್ತೆ. ಮೇನ್ ಸೊಂಟದ ನೋವಿಂದ ಅವ್ರಿಗೆ ಏನಂದರೆ ಕಾಲು ಮಡಿಸ್ಲಿಕ್ಕೆ ಸೀದಾ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ನಡಿಬೇಕಾದ್ರೆ ಅದ್ರ ಮೇಲೆ ಸಪೋರ್ಟ್ ತೊಗೊಳಕ್ಕೆ ಆಗ್ತಿದ್ದಿಲ್ಲ. ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಜಾಯಿಂಟ್ ಫ್ಯೂಸ್ ಆಗಿ ಹೋಗಿತ್ತು. ಸೊ ಅದನ್ನು ತೆಗೆದುಬಿಟ್ಟು ಫ್ರೀ ಮಾಡಿ ಅಲ್ಲಿಗೆ ಜಾಯಿಂಟ್ ಚೇಂಜ್ ಮಾಡಿದ್ವಿ. ಸೊ ಇವಾಗ ಮತ್ತೆ ಮುಂಚೆ ಥರ ಸ್ಟ್ರೈಟಾಗಿ ಅವ್ರಿಗೆ ನಡ್ಲಿಕ್ಕೆ ಬರುತ್ತೆ. ಮೊಣಕಾಲಲ್ಲ, ಹಿಪ್ ಜಾಯಿಂಟ್ ಟೊಂಕದ್ದು ಬೆನ್ನೋವಿದೆ. ಅದು ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸಲ್ಲಿ ಬೆನ್ನೋವು ಇರುತ್ತೆ, ಇದು ಸೊಂಟದ ನೋವು ಇರುತ್ತೆ. ಬಟ್ ಸೊಂಟದ ನೋವಿಗೆ ನಾವೀಗ ಆಪ್ರೇಷನ್ ಮಾಡಿದ್ವಿ. ಡಾಕ್ಟರ್ ಅನಿಲ್ ಅಂತ, ಡಾಕ್ಟರ್ ಅನಿಲ್ ಕುಮಾರ್, ಕನ್ಸಲ್ಟೆಂಟ್ ಅನಸ್ಥಿಷಿಯಾಲಜಿಸ್ಟ್ ಆ್ಯಂಡ್ ಇಂಟೆನ್ಸಿವಿಸ್ಟ್, ವೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಆ್ಯಕ್ಚುಲಿ ಎರಡೂ ಒಂದು ಸುಪ್ರಾ ಮೇಜರ್ ಕೇಸ್ಗಳು. ಆ್ಯಕ್ಚುಲಿ ಅನಸ್ಥಿಷಿಯಾ ಅಂದರೆ ಅರವಳಿಕೆಗೆ ಏನು ಕಾಂಪ್ಲಿಕೇಶನ್ಸ್ ಹ್ಯಾಂಡಲ್ ಮಾಡ್ಬೋದು, ಇಂಟ್ರಾಪ್ ಅಂದರೆ ಡ್ಯೂರಿಂಗ್ ದ ಸರ್ಜರಿ ಆಗಲಿ, ಪ್ರೀ ಆಪ್ ಆಗಲಿ ಯಾ ಪೋಸ್ಟ್ ಆಪ್ ಆಗಲಿ. ಪೋಸ್ಟ್ ಆಪ್ ಆದರೂ ICU ಮೇಲೆ 1 or 2 days ಅವ್ರು ICU ಅಲ್ಲೂ ಇರ್ತಿರ್ತಾರೆ. ಸೊ ಅಲ್ಲೂ ಏನು ಕಾಂಪ್ಲಿಕೇಶನ್ಸ್, ನಾನು ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡಿದೆ ನಾನು ನಿಮ್ಗೆ ಬ್ರೀಫಾಗಿ ಎಲಬ್ರೇಟ್ ಮಾಡಲಿಕ್ಕೆ ಬಯಸುತ್ತೇನೆ. ಸೊ ಇಂಟ್ರಾ ಆಪರೇಟಿವ್ ಆ್ಯಸ್ ಎ ಪೇಷಂಟ್ ಹೆಂಗೆ ಮಂಜುನಾಥ್ ಅವರೇನು 29 year old ಹೆಂಗಿದ್ದಾರೆ, ಇಟ್ಸ್ ಒನ್ ಆಫ್ ದ ಲಾಂಗೆಸ್ಟ್ ಸರ್ಜರಿ. ಅರೌಂಡ್ 4 to 5 hours, 5 to 6 hours ಆಯಿತು. ಅದರಲ್ಲಿ ನಮಗೆ ಲಾಟ್ ಆಫ್ ಬ್ಲಡ್ ಲಾಸ್ ಆಯಿತು. ಈಗ ಮ್ಯಾನೇಜ್ಮೆಂಟ್ ಆಫ್ ಬ್ಲಡ್ ಲಾಸ್, ಈಗ ಆಲ್ರೆಡಿ 1 bottle 2 bottle ಬ್ಲಡ್ ಲಾಸ್ ಆಗೇ ಆಗುತ್ತೆ ಯೂಶಲಿ. ಅರೌಂಡ್ 1 bottle ಅಂದರೆ 300 ml 400 ml. ಸೊ ಅದನ್ನು ನಾವು ಅರೌಂಡ್ 700 to 800 ಬ್ಲಡ್ ಲಾಸ್ ಆಯಿತು. ಯಾಕಂದರೆ ಲೋವರ್ ಎಂಡ್ ಆಫ್ ಫೀಮರ್, ಇದೇನಂತಾರೆ ಫೀಮರ್ ಬೋನ್ ಇದ್ದ ಬಿಗ್ಗೆಸ್ಟ್ ಲಾಂಗ್ ಥೈ ಬೋನ್. ಸೊ ಅದನ್ನು ಕಟ್ ಮಾಡಿ ಬೇರೆ ಬೋನ್ ರಿಪ್ಲೇಸ್ ಮಾಡೋದಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್. ಇನ್ ಕಲ್ಯಾಣ ಕರ್ನಾಟಕ ರೀಜನ್, ನಾನಿಲ್ಲಿ ಆಲ್ಮೋಸ್ಟ್ 10 ವರ್ಷದಿಂದ ಇಲ್ಲಿದ್ದೀನಿ ಗುಲ್ಬರ್ಗ ಏರಿಯಾದಲ್ಲಿ. ಈ ಥರ ಆಪ್ರೇಷನ್ ಮಾಡಿದ್ದು ಫಸ್ಟ್ ಟೈಮಿಂದ ವೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಯಾಕಂದರೆ ಇದು ಒಂಥರ ಬೋನ್ ಟ್ರಾನ್ಸ್ಪ್ಲಾಂಟ್ ಇದ್ದಂಗೆ. ಬೋನ್ ಟು ಬೋನ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅನ್ಬೋದು ಆ್ಯಕ್ಚುಲಿ ವೇದ್ ಹಾಸ್ಪಿಟಲಲ್ಲಿ. ಸೊ ಅದನ್ನು ದೊಡ್ಡ ಸರ್ಜರಿಯಾಗಿ ಮಾಡಿದ್ದು ನಾವು ಸಕ್ಸಸ್ ಆಗಿ ಮಾಡಿದ್ದೀವಿ ಅಂತ ಹೆಮ್ಮೆ, ನಮಗೂ ಕೂಡ ಹೆಮ್ಮೆ ಇದೆ. ಮತ್ತೆಲ್ಲ ನಮ್ಮ ಜನತೆಗೆಲ್ಲ ಗೊತ್ತಾಗಲಿ ಅಂತ ನಾವು ಇದನ್ನು ಪ್ರೆಸ್ ಮೀಟನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಪೇಷಂಟ್ಸ್ಗೆಲ್ಲ ಹೆಲ್ಪ್ ಆಗಲಿ. ಸೊ ಅದರ ಥರ ಈ ಪ್ರೊಸೀಜರ್ನ ಲಾಂಗ್ ಡ್ಯೂರೇಷನ್ ವೈಸ್ ನಾನು ಅವ್ರಿಗೆ ಹೆಂಗೆ ಸುಂದ್ ಮಾಡಿಡ್ಬೋದು, ಅರವಳಿಕೆಯನ್ನು ಅಷ್ಟು ಲಾಂಗರ್ ಡ್ಯೂರೇಷನ್ ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅನ್ನೋದೊಂದು ದೊಡ್ಡ ಇದು ಚಾಲೆಂಜ್ ಆಗಿತ್ತು. ಅದನ್ನು ನಾವು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆವು. ವೈಟಲ್ಸ್ ಎಲ್ಲ ಮೇಂಟೈನ್ ಮಾಡಿದೆವು. BP ಲಾಟ್ ಆಫ್ ವೇರಿಯೇಷನ್ಸ್ ಆಗ್ತಾವೆ. ಇಂಟ್ರಾ ಆಪರೇಟಿವ್ ಅಂದರೆ BP ಸಡನ್ಲಿ ಫಾಲ್ ಆಗುತ್ತೆ, ಹಾರ್ಟ್ ರೇಟ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಶುಗರ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ಲಾಂಗರ್ ಡ್ಯೂರೇಷನ್ ಮೇಂಟೈನ್ ಮಾಡೋದೊಂದು ಬಿಗ್ ಆಫ್ ದ ಅಚೀವ್ಮೆಂಟ್. ಸೊ ಇದು ಅರೌಂಡ್ ಮಂಜುನಾಥ್ ವಿ ಹ್ಯಾವ್ ಡನ್ ಇಟ್ ವೆರಿ ನೈಸ್ಲಿ ಇನ್ ದ ಹಾಸ್ಪಿಟಲ್. ಸೊ ಇನ್ನೊಂದು ಪೇಷಂಟ್ ಏನಿದೆ, ಇದು ಅಂದ್ರಲ್ಲ ಆ್ಯಂಕೋಲೈಸಿಂಗ್ ಸ್ಪಾಂಡಲೈಸಿಸ್. ಆ್ಯಂಕೋಲೈಸಿಂಗ್ ಅಂದರೆ ಮೈಯಲ್ಲಿ ಯಾವುದೇ ಬೋನ್ ಇರಲಿ, ಈ ಮಲ್ಟಿಪಲ್ ಬೋನ್ಸ್ ಫ್ಯೂಸ್ ಆಗಿ ಒಂದೇ ಸಿಂಗಲ್ ಬೋನಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಎಲ್ಲ ಕಡೆ ಇದು ಫುಲ್ ಬೋನ್ ಏನಾಗುತ್ತೆ, ಫುಲ್ ಬೆನ್ನೆಲುಬೇನಿದೆ, ಸ್ಪೈನ್ ಏನು ಅಂತೀವಲ್ಲ, ಸ್ಪೈನ್ ಟೋಟಲಿ ಫ್ಯೂಸ್ ಆಗಿರುತ್ತೆ. ಆ ಸ್ಪೈನ್ ಜೊತೆ ಏಜ್ ಆದ ನಂತರ ಎಲ್ಲ ಪಕ್ಕಿನ ಎಲ್ಬಾಗಲಿ, ಕಾಲಿನ ಬೋನ್ ಆಗಲಿ, ಇದು ಸೊಂಟದ ಬೋನ್ ಏನಂದ್ರಲ್ಲ, ಅವೆಲ್ಲ ಫ್ಯೂಸ್ ಆಗಿದ್ದು ಅವ್ರಿಗೆ. ಸೊ ಅವ್ರ ಜಾಯಿಂಟ್ ಎಲ್ಲ ಮೂಮೆಂಟ್ ರೆಸ್ಟ್ರಿಕ್ಷನು. ಪೇಷಂಟು ಲೈ ಡೌನು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮಲ್ಕೊಳ್ಳೋಕ್ಕೂ ಬರ್ತಿದ್ದ. ಮನೆಯಲ್ಲಾದರೂ ಅವ್ರು ಹೀಗೆ ಸ್ಟೇಟ್ ಮಲ್ಕೋತಾ ಇದ್ರು. ಸೊ ಜಾಯಿಂಟ್ ಮೂಮೆಂಟ್ ಇರೋದಿಲ್ಲ. ಅಂಥ ಪೇಷಂಟಲ್ಲಿ ಅನಸ್ಥಿಷಿಯಾ ಕೊಡೋದು ಇಟ್ ಸೆಲ್ಫ್ ಈಸ್ ಎ ಚಾಲೆಂಜ್. ಯಾಕಂದರೆ ನೀವು ಎಲ್ಲಿ ಬೆನ್ನಲ್ಲಿ ಚೂಸಿದ್ರೂ ನಿಮಗೆ ನರ ಸಿಗೋದಿಲ್ಲ, ಸುನ್ನಂತೂ ಮಾಡಲೇಬೇಕು. ಸೊ ಆ್ಯಂಕೋಲೈಸಿಂಗ್ ಸ್ಪಾಂಡಲೈಸಿಸ್ ಈಸ್ ಎ ಚಾಲೆಂಜ್ ಫಾರ್ ಆಲ್ ಅನಸ್ಥೆಟಿಸ್ಟ್ ಆ್ಯಕ್ಚುಲಿ ಹೇಳಬೇಕಾದ್ರೆ. ಅದಕ್ಕೆ ಇಲ್ಲಿ ಅದು ತಂದು ಅವ್ರ ಪೇಷಂಟ್ಸು ನಮ್ಮ ಹತ್ರ ಬಂದು ವೇದ್ ಹಾಸ್ಪಿಟಲಲ್ಲಿ ಸರ್ ಮೇಲೆ ಭರವಸೆ ಇಟ್ಟು ನಾವಿಲ್ಲಿ ಅದನ್ನು ಸಕ್ಸಸ್ ಆಗಿ ಮಾಡಿದ್ವಿ. ಅದು ಆಪ್ರೇಷನ್ ಕೂಡ ಮಿನಿಮಮ್ 4 hours ಸರ್ಜರಿ ಆಯಿತು. ಅಲ್ಲೂ ಲಾಟ್ ಆಫ್ ಬ್ಲಡ್ ಲಾಸ್. ಯಾಕಂದರೆ ಪೇಷಂಟ್ ಈಸ್ ಆಲ್ರೆಡಿ ಹ್ಯೂಜ್ ಒಬೀಸ್ ಇದ್ದರು, ಆಲ್ರೆಡಿ ಜಾಯಿಂಟ್ ಫ್ಯೂಸ್ ಆಗಿದ್ದು, ಹಾರ್ಟ್ ಡಿಸೀಸ್ ಇತ್ತು, ISD ಅಂತ ಹಾರ್ಟ್ ಡಿಸೀಸು, EF 45%, ಒಬೇಸಿಟಿ, ಡಯಾಬಿಟಿಕ್, ಇವೆಲ್ಲ ಕೋಮಾಬಿಟೀಸ್ ಇದ್ದು. ಆ ಚಾಲೆಂಜನ್ನು ನಾವು ಅಕ್ಸೆಪ್ಟ್ ಮಾಡಿ ಒಂದು ಒಳ್ಳೆಯ ಅಚೀವ್ಮೆಂಟ್ ಆಗಿ ನಾವು ಈಗ ಹೇಳಬೇಕಂದ್ರೆ ಆ ಪೇಷಂಟ್ ಸಕ್ಸಸ್ಫುಲ್ಲಾಗಿ ವಾಕ್ ಮಾಡ್ತಾ ಹೋಗಿದೆ. ನಮ್ಗೆ ಅದೊಂದು ದೊಡ್ಡ, ನಮಗೆ ಆ್ಯಸ್ ಎ ಡಾಕ್ಟರ್ ನಮಗೂ ಖುಷಿ ಇದೆ. ಆ ಪೇಷಂಟ್ ರಿಲೇಟಿವ್ ಆಗಲಿ, ಅವ್ರ ಮಕ್ಕಳೆಲ್ಲ ನಾವು ಮಾತಾಡಿದ್ದೀವಲ್ಲ, ಅವರು ಭಾಳ ಖುಷಿಯಾಗಿ ಹೋದರು ನಮಗೆ ಇವತ್ತು ಹೇಳಬೇಕಂದ್ರೆ. ಸೊ ಅವರಿಗಾದ್ರೂ ನಾವು 1 or 2 days ICU ಅಲ್ಲಿ ಇಟ್ಟಿದ್ದೆವು. ಪೋಸ್ಟ್ ಆಪು ಅಲ್ಲೂ ಒಂಥರ ಬ್ಲಡ್ ಎಲ್ಲ ಏರಿಸಿದೆವು, ಬಿಳಿ ರಕ್ತ ಕಣಗಳು ಕೆಂಪೆಲ್ಲ ಏರಿಸ್ಕೊಂಡು.
ಶುಗರ್ಸ್ ಎಲ್ಲ ಮೇಂಟೈನ್ ಮಾಡಿ ಸೆಟಲ್ ಮಾಡಿ ಥರ್ಡ್ ಡೇ ವಿ ಆರ್ ಶಿಫ್ಟೆಡ್ ಟು ದ ವಾರ್ಡಿಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು 2 days ಆ್ಯಂಟಿಬಯೋಟಿಕ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಡಿಸ್ಚಾರ್ಜ್ ಮಾಡಿದ್ದೆವು. ಸೊ ಎರಡೂ ಚಾಲೆಂಜಸ್, ಇದು ಒನ್ ಆಫ್ ದ ಚಾಲೆಂಜಸ್ ಕೇಸ್ ಅಂತ ನಾವು 2 ಕೇಸನ್ನು ತೊಗೊಂಡು ಪ್ರೆಸ್ ಮೀಟ್ ಮಾಡೋಕ್ಕೆ ಬಯಸಿದ್ದು. ಇಷ್ಟು 1.5 ಇರುತ್ತೆ, ಅದನ್ನು ನಾವು ಎಕ್ಸ್ಟೆಂಡ್ ಮಾಡಬೇಕಲ್ರಿ. 4 hours 5 hours ಎಕ್ಸ್ಟೆಂಡ್ ಮಾಡೋದು ಬೇರೆ ಅಂತಾರೆ. ಈಗ ಸ್ಪೈನಲ್ ಅಂತೂ ಕೊಟ್ಟಿರ್ತೀವಿ, ಸ್ಪೈನಲ್ ಅನಸ್ತೀಶಾ ಅಂತೀವಿ, ಹಂಗೆ ಅಂತಾರೆ ಎಪಿಡ್ಯೂರಲ್ ಅನಸ್ತೀಶಾ ಅಂತ ಕೊಡ್ತೀವಿ. ಅಲ್ಲೇ ಲೋಕಲೈಸ್ಡ್ ಬ್ಲಾಕ್ಸ್ಗಳು ಕೊಡಬೇಕಾಗುತ್ತೆ. ಈ ಆಂಕಲೋಜಿಂಗ್ ಸ್ಪಾಂಡಲೈಸಿಸಲ್ಲಿ ಲೋಕಲೈಸ್ಡ್ ಬ್ಲಾಕ್ಸ್ ಆಗಲಿ ಮತ್ತು ಎಪಿಡ್ಯೂರಲ್ ಅನಸ್ತೀಶಾ ಆಗಲಿ ಅದನ್ನು ಎಕ್ಸ್ಟೆಂಡ್ ಮಾಡೋದು ಇಷ್ಟೇ ಚಾಲೆಂಜ್ ಅದು. ಆ್ಯಕ್ಚುಲಿ ಒಂದೇ ಸರ್ತಿ ಕೊಡುತ್ತೆ, ಒಂದೇ ಸಿಟ್ಟಿಂಗಲ್ಲಿ ಕೊಟ್ಟು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಎಪಿಡ್ಯೂರಲ್ ಅನಸ್ತೀಶಾ ಅಂತ ಹಾಕ್ತೀವಿ. ಇದು ಆಂಕಲೈಸಿಂಗ್ ಕೇಸಲ್ಲಿ ವೆರಿ ಚಾಲೆಂಜಿಂಗ್, ಅದು ವೆರಿ ಡಿಫಿಕಲ್ಟ್ ಹೋಗುತ್ತೆ. ಅದು ಒಂದು ಹೇಳಲ್ಪಡ್ಬೋದು ಅಷ್ಟೇ. ಯಾವ ಸರ್ಜರಿ ಇದ್ರಿ ಏನದು ಟೋಟಲ್ ಸರ್ಜರಿ ಸರ್ ಹೇಳ್ತಾರೆ ಸರ್. ಸರ್ಜರಿ ನಾವು 1 ಲಕ್ಷದ ಒಳಗಡೆ ಮಾಡ್ಕೊಟ್ಟಿದ್ವಿ ಅವರಿಗೆ ಆಪರೇಷನ್. ಪ್ಲೇಸಸ್ ವಾಟ್ ದೇ ಡೂ ಇಸ್ ವಾಟ್ ಎವರ್ ಕೇಸಸ್ ವಿ ಡೂ ದೇ ರಿಜಿಸ್ಟರ್, ದೇ ಮೇಂಟೈನ್ ಎ ರಿಜಿಸ್ಟರ್. If you have that kind of register, we can clear-cutly say that this kind of surgery has been done or not. But in Gulbarga Orthopedics, till now, as far as my knowledge, we don't have one comprehensive register. In your knowledge, but not as per the medical body registry or No, there is no document that what cases we have done, what cases not done. So whatever knowledge I have seen, whatever cases we have seen. It is based upon your knowledge, right? Yeah, it's based on my knowledge. ಏನು ಇಷ್ಟಪಡ್ತಿದ್ದೀವಿ ಅಂತಂದರೆ ಮೇಡಮ್ ಡಾಕ್ಟರ್ ಶ್ರದ್ಧಾ ಪವಾರ್ ಅವರು ಮೇನ್ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ಅಂತ ಕೇಳಿರ್ಬೋದು ನೀವು, CMC ವೆಲ್ಲೂರ್ ಅಂತ ಅಂದ್ಬಿಟ್ಟು. ಇಂಡಿಯಾದಲ್ಲೇ ತುಂಬ ಪ್ರೆಸ್ಟೀಜಿಯಸ್ ಆದಂಥ ಮೆಡಿಕಲ್ ಕಾಲೇಜ್ ಇದೆ ಅದು. ಅಲ್ಲಿಂದ ಒಂದು ಡಿಪ್ಲೊಮಾ ಇನ್ ಅಲರ್ಜಿ ಆ್ಯಂಡ್ ಅಸ್ತಮಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಫೆಲೋಶಿಪ್ ಮಾಡ್ಕೊಂಬಂದಿದ್ದಾರೆ. ಸೊ ಇದ್ರದ್ದು ಏನು ಯೂಸ್ ಇದೆ, ಏನಕ್ಕೆ ಇಲ್ಲಿ ನಮ್ಮದು ಜನಕ್ಕೆ ಯಾವ ಥರ ಅದನ್ನು ನಾವು ಹೆಲ್ಪ್ ಕೊಡ್ಬೋದು ಅದರಿಂದ ಅನ್ನೋದನ್ನ ಬಗ್ಗೆ ಅವರು ಕನ್ವೆ ಮಾಡ್ತಾರೆ. ನಮಸ್ಕಾರ, ಶ್ರದ್ಧಾ ಪವಾರ್, ಕನ್ಸಲ್ಟೆಂಟ್ ENT ಹೆಡ್ ಆ್ಯಂಡ್ ನೆಕ್ ಸರ್ಜನ್ ಆ್ಯಂಡ್ ಎಲರ್ಜಿ ಸ್ಪೆಷಲಿಸ್ಟ್. ನಾನು ಎಲರ್ಜಿ ಫೆಲೋಶಿಪ್ಪನ್ನು CMC ವೆಲ್ಲೂರ್, ಅದು US ಕೊಲೊರಾಡೋ ಯೂನಿವರ್ಸಿಟಿಯಿಂದ ಕೊಲ್ಯಾಬ್ರೇಷನ್ ಇದೆ. ಸೊ ಅಲ್ಲಿಂದ ಮುಗಿಸಿದ್ದು. ಎಲರ್ಜಿಯನ್ನು ಯಾಕೆ ಪರ್ಸ್ಯೂ ಮಾಡಿದ್ದು, ಇವಾಗ ENT ಆದಮೇಲೆ ತುಂಬ ನಾವು ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ತೊಗೋಬೋದು. ಬಟ್ ಅದೆಲ್ಲ ಸ್ಪೆಷಲಿಸ್ಟ್ ಇಲ್ಲಿ ಇದ್ದಾರೆ. ಬಟ್ ಎಲರ್ಜಿ ತುಂಬ ಕಾಮನ್ ಆಗಿದೆ. ಗುಲ್ಬರ್ಗ ಆಗಲಿ ಸರೌಂಡಿಂಗ್ ಡಿಸ್ಟ್ರಿಕ್ಟ್ಸ್ ಆಗಲಿ ಎಲರ್ಜಿ ಇಲ್ಲಿ ತುಂಬ ಕಾಮನ್ ಆಗಿದೆ. ಸ್ಪೆಷಲಿ ಇಲ್ಲಿ ಡಸ್ಟ್, ಎನ್ವಿರಾನ್ಮೆಂಟಲ್ ಡಸ್ಟ್ ಆಗಲಿ ಅದರಿಂದ ತುಂಬ ಪೇಷಂಟ್ಸ್ ನಾವು ಮುಂಚೆ ನೋಡ್ತೀವಿ. ಆಲ್ಮೋಸ್ಟ್ 5 to 6 years ಮುಂಚೆ ಎಲರ್ಜಿ ಅನ್ನೋದು ಅದಕ್ಕೊಂದು ಏನೂ ಟ್ರೀಟ್ಮೆಂಟ್ ಇಲ್ಲ ಅಂತ ಇತ್ತು. ಬಟ್ ಇವಾಗ ಎಲರ್ಜಿಗೂ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್, ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಹೆಂಗೆ ಚಿಕ್ಕ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ ಆ ಥರನೇ ಇವಾಗ ಎಲರ್ಜಿಯಲ್ಲಿನೂ ಕೂಡ ವ್ಯಾಕ್ಸಿನೇಷನ್ ಅಂತ ಬಂದಿದೆ. ಅದಕ್ಕೆ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಹಂಗೆ ತುಂಬ ಎಲರ್ಜನ್ಸ್ ಇರ್ಬೋದು. ಇವಾಗ ಒಬ್ರಿಗೆ ಯಾರಿಗಾದ್ರೂ ಎಲರ್ಜಿ ಇದೆ ಅಂತಂದರೆ ತುಂಬ ಕಾಸಸ್ ಇರ್ಬೋದು. ಅದರಲ್ಲಿ ಮೋಸ್ಟ್ ಕಾಮನ್ ಅಂದರೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ. ಈ ಬೆಡ್ಶೀಟ್ಸಲ್ಲಾಗಲಿ ಕರ್ಟನ್ಸಲ್ಲಾಗಲಿ ಮನೆಯಲ್ಲಿ ಯಾರಿಗೆ ಜಾಸ್ತಿ ಎಲರ್ಜಿ ಇದೆ ಅವ್ರಿಗೆ ಹೌಸ್ ಡಸ್ಟ್ ಮೈಟ್ ಎಲರ್ಜಿ ಅಂತ ಹೇಳ್ತೀವಿ. ಇಟ್ ಈಸ್ ವೆರಿ ಕಾಮನ್ ಇಲ್ಲಿ. ಅದಕ್ಕೇನೂ ಟ್ರೀಟ್ಮೆಂಟ್ ಇಲ್ಲ. ಇವಾಗ ಎಲ್ಲ ಪೇಷಂಟ್ಸನ್ನು ಎಲ್ಲಿ ಹೋದ್ರೇನು ನೇಸಲ್ ಸ್ಪ್ರೇ ಮತ್ತು ಟ್ಯಾಬ್ಲೆಟ್ಸ್, ಸಿಂಪ್ಟಮ್ಯಾಟಿಕ್ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ. ಬಟ್ ಅದು ಹೆಂಗಂದರೆ ನಾವು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊತೀವೋ ಅಷ್ಟು ದಿನ ನೆಗಡಿ ಕಮ್ಮಿ ಇರುತ್ತೆ. ಮತ್ತೆ ನೀವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದಾಗ ಆ್ಯಸ್ ಯೂಶುವಲ್ ಅದು ವಾಪಸ್ ಬರುತ್ತೆ. ಅದನ್ನ ನಾವು ಎಲರ್ಜಿ ಅಂತ ಹೇಳೋದು. ಅದಕ್ಕೆ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಇಮ್ಯುನೋಥೆರಪಿ ಅಂತ ಬಂದಿದೆ. ಅದು ನಾವಿಲ್ಲಿ ಮಾಡ್ತೀವಿ. ಸ್ಕಿನ್ ಪ್ರಿಕ್ ಟೆಸ್ಟ್ ನಾನೇ ಮಾಡ್ತೀನಿ ಇಲ್ಲಿ. ಸೊ ಎಲ್ಲ ಎಲರ್ಜನ್ಸ್ ಯಾವ ಥರ ಎಲರ್ಜಿ ನಿಮ್ಗಿದೆ ಅನ್ನೋದು ನೀವು ಪೇಷಂಟನ್ನ ಹೇಳ್ಬೋದು. ಅದಕ್ಕೆ ಒಂದು ಸ್ಪೆಷಲಿ ಹೌಸ್ ಡಸ್ಟ್ ಮೈಟ್ ಎಲರ್ಜಿನ್ ಇತ್ತು ಅಂತಂದರೆ ವಿಚ್ ಇಸ್ ವೆರಿ ಕಾಮನ್, ಅದಕ್ಕೆ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಅನ್ನೋದು ಇದೆ.